ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಿಸ್ಕೆ ಬ್ಯೂಟಿ. ತುಂಬ ಡಿ ಎಮ್ ಬರ್ತಾ ಇದೆ ವರ್ಕ್ ಬ್ಲೌಸ್ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ. ಸೊ ಇವತ್ತು ನಾನು ತೋರಿಸ್ತೀನಿ ವರ್ಕ್ ಬ್ಲೌಸ್ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಹೆವಿ ವರ್ಕ್ ಮಾಡಿಸ್ಕೊಂಡ್ಬಿಟ್ಟಿರ್ತೀರಾ. ಸೊ ಅದನ್ನು ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಒಂದ್ಸಲಿ ವೇರ್ ಮಾಡಿದ್ಮೇಲೆ ಮತ್ತೆ ಎತ್ಕೊಂಡು ಒಳಗೆ ಇಟ್ಬಿಟ್ವಿ ಅಂತಂದರೆ ಮುಗಿತದ್ರ ಕತೆ, ಮತ್ತೆ ತೆಗೆದು ನೋಡಲ್ಲ. ಸೊ ಇದನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕಂತ ತೋರಿಸ್ತೀನಿ ಬನ್ನಿ. ವರ್ಕ್ ಬ್ಲೌಸಸ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತಂದರೆ, ಕಾಟನ್ ಪೀಸ್ ಬರುತ್ತೆ, ಇಲ್ಲಾಂದರೆ ಒಂದು ಮಲ್ಮಲ್ ಕಾಟನ್ ಅಂತ ಬರುತ್ತೆ, ಇಲ್ಲಾಂದರೆ ಪೌಚಸ್ ಥರ ಸಿಗ್ತಾ ಇದೆ ನಿಮಗೆ. ಅದ್ರಲ್ಲಿ ನೀವು ಸ್ವಲ್ಪ ಬ್ರೀತಬಲ್ ಇರುತ್ತೆ ಮೆಟೀರಿಯಲ್. ಕಾಟನ್ ಅಲ್ಲಾದ್ರೆ ಈ ತರ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡ್ಕೊಂಡು ನಿಮ್ಗೆ ಕಂಪ್ಲೀಟ್ ಆಗಿ ಬ್ಲೌಸ್ ಫುಲ್ಲು ಅದ್ರಲ್ಲಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಬಿಟ್ರಿ ಅಂತಂದ್ರೆ ನಿಮಗೆ ಮೇಂಟೈನ್ ಮಾಡೋದು ತುಂಬಾ ಈಸಿ ಇರುತ್ತೆ. ಯಾಕಂದ್ರೆ ಮತ್ತೆ ಯಾವ ಟೈಮಲ್ಲಿ ವೇರ್ ಮಾಡ್ತೀರಾ ಎಮರ್ಜೆನ್ಸಿ ಇದ್ದಾಗ ಹೇಳಕ್ಕಾಗಲ್ಲ. ಕಂಪ್ಲೀಟ್ ಆಗಿ ಈ ತರ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಂಡು ಈ ತರ ಫೋಲ್ಡ್ ಮಾಡಿ ಇಟ್ರೆ ಈ ಡ್ಯಾಮೇಜು ಆಗಲ್ಲ, ಮತ್ತೆ ನಿಮಗೆ ಕಲರು ಚೇಂಜ್ ಆಗಲ್ಲ ಬೀಡ್ಸ್. ಯಾಕಂದ್ರೆ ಕ್ವಾಲಿಟಿ ಯೂಸ್ ಮಾಡಿರ್ತೀವಿ. ನೀವು ತುಂಬಾ ಬಿಸಿಲಲ್ಲಿ ಇಲ್ಲಾಂದ್ರೆ ತೆಗೆದು ಓಪನ್ ಪ್ಲೇಸ್ ಅಲ್ಲಿ ಇಟ್ಬಿಟ್ಟಿದ್ರಿ ಅಂತಂದ್ರೆ ಅದೇನೋ ಸ್ವಲ್ಪ ಒಂದು ಚೇಂಜ್ ಆಗಲ್ಲ. ಬಟ್ ಏನಾದ್ರು ಒಂದು ಸ್ವಲ್ಪ ಚೇಂಜ್ ಆಯ್ತು ಅಂದ್ರೆ ಮತ್ತೆ ಬಂದು ಟೈಲರ್ ಹತ್ರ ಕೇಳ್ತೀರಾ ಇದು ಯಾಕೆ ಹಿಂಗಾಗಿದೆ ಅಂದ್ಬಿಟ್ಟು. ಸೊ ಆ ಪ್ರಾಬ್ಲಮ್ ಬರಲ್ಲ. ಹಂಗಾಗಿ ನಾವಂತೂ ಕ್ವಾಲಿಟಿ ಬೀಡ್ಸ್ ಯೂಸ್ ಮಾಡಿರ್ತೀವಿ, ಜರ್ದೋಸಿ ವರ್ಕ್ ಮಾಡಿಸಿರ್ತೀರಾ. ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ವರ್ಕ್ ಮಾಡಿಸಿದಾಗ ಅದನ್ನ ಹಾಗೆ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಬ್ರೀತಬಲ್ ಮೆಟೀರಿಯಲ್ ಹಾಕಿ ನೀವು ಸುತ್ತಿಟ್ರಿ ಅಂತಂದ್ರೆ, ಒಂದು ಪಂಚೆ ಇದ್ರೂ ಓಕೆ, ಸ್ಯಾರಿ ಮತ್ತೆ ಬ್ಲೌಸ್ ಅದ್ರಲ್ಲಿ ಸುತ್ತಿಟ್ಬಿಟ್ರಿ ಅಂತಂದ್ರೆ ಏನೂ ಆಗಲ್ಲ, ಹೈಲೈಟ್ ಆಗಿರುತ್ತೆ ನಿಮಗೆ. ಇದನ್ನ ಬ್ಲೌಸ್ ಯಾವ ರೀತಿ ಮೇಂಟೈನ್ ಮಾಡ್ಬೇಕಂತ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.